ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಬಿಡದಿ. ಪ್ರಮುಖವಾಗಿ ಇವತ್ತು ನಾವು ಟೌನ್ಶಿಪ್ ನಿರ್ಮಾಣದ ಭೂಸ್ವಾಧೀನದ ಹಳ್ಳಿಗಳಲ್ಲಿ ನಿಮ್ಮ ರಾಜ್ ನ್ಯೂಸ್ ತಂಡ ಗ್ರೌಂಡ್ ರಿಪೋರ್ಟ್ ಮಾಡೋದು ಹೊರಟಿದೆ. ಜೊತೆಗೆ ಇಲ್ಲಿ ಹಳ್ಳಿಗಳಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದಾವೆ, ಪ್ರಮುಖವಾಗಿ ಈ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ಬಿಡದಿಯಲ್ಲ ಆಗ್ತಾ ಇರೋದೇನು, ಆಕ್ಚುಲ್ ಆಗಿ ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಳ್ತಾ ಇದ್ದಾರಾ, ಸರ್ಕಾರ ಹೇಳ್ತಾ ಇರೋದೇನು, ಏನಂತೀರಾ? ಶರತ್ ಸರ್, ನಾವು ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದ್ವಿ. ಇಲ್ಲೆಲ್ಲಾದ್ರೂ ನಮ್ಗೆ ಇದು ಬಂಜರು ಭೂಮಿ ಅಂತ ಏನಾದ್ರೂ ಸೂಚನೆ ಸಿಗ್ತಾ ನಿಮ್ಗೆ? ಇಲ್ಲ ತಾನೆ, ಹಚ್ಚ ಹಸಿರಾಗಿದೆ. ಹೇಳ್ತಿದ್ದಾರೆ ಇಲ್ಲಿರೋರು ಯಾರು ರೈತರೇ ಅಲ್ಲ, ಬಂಜರು ಭೂಮಿ ಇದು, ಏನು ಬೆಳೆಯಕ್ಕಾಗಲ್ಲ, ನೀರ್ ಸಿಕ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಂಬಕ್ ಆಗ್ತಿಲ್ಲ. ನಮ್ ಕಣ್ ಮುಂದೆ ಇಲ್ಲೇ ನಾವು ನೋಡ್ತಾ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಬಂದ್ವಿ. ಬೆಳೆಗಳಿದಾವೆ, ರೇಷ್ಮೆ ಬೆಳೆಯೋರು ಇದಾರೆ. ರೇಷ್ಮೆಗೆ ಅಂತಾನೆ ಫೇಮಸ್ ಈ ಬಿಡದಿ ಅಂತ 9 ಜಿಲ್ಲೆಗಳನ್ನ 9 ಹಳ್ಳಿಗಳನ್ನ ಆಕ್ರಮಿಸ್ಕೊಳ್ಳೋದಕ್ಕೆ. ಇವ್ರೇನ್ ರಾಜಕಾರಣಿಗಳ ಇಲ್ಲ ರಿಯಲ್ ಅಲ್ಲ, ಇಲ್ಲಿ ರಾಜಕಾರಣ ಅನ್ನೋದಕ್ಕಿಂತ ಪ್ರಮುಖವಾಗಿ ನಾವಿಲ್ಲಿ ರೈತರ ಜಮೀನು ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಟೌನ್ಶಿಪ್ ನಿರ್ಮಾಣ ಮಾಡ್ತಾರೆ, ಓಕೆ, ಅವ್ರು ಹೇಳ್ತಾ ಇರೋದೇನು, ಇಲ್ಲ ನಿಮ್ಗೊಂದು ಉದ್ಯೋಗ ಅಂತ ಕೊಡ್ತೀವಿ, ಅದಕ್ಕೆ ಪರಿಹಾರ ಅಮೌಂಟ್ ಅಂತ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಆದ್ರೂ ಇಲ್ಲಿ ಜನ ಒಪ್ತಾ ಇಲ್ವಲ್ಲ. ಜನ 2 ಲಕ್ಷ 20 ಲಕ್ಷ ಕೊಟ್ರು ನಮಗ್ ಬೇಡವೇ ಬೇಡ ಅಂತಿದ್ದಾರೆ. ಅಲ್ಲ, ಉದ್ಯೋಗ ಕೊಡ್ತಾರಂತಲ್ಲ. ಉದ್ಯೋಗ ಕೊಟ್ರೆ ಸರ್, ಇವಾಗ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೇನ್ ಉದ್ಯೋಗ ಕೊಡ್ತಾರೆ? ಇವರು ಟೌನ್ಶಿಪ್ ಮಾಡಿದ್ಬಿಟ್ಟು AI ಹಬ್ಬು ಅಂತ ಮಾಡ್ಬಿಟ್ಟು 2.5 ಕೋಟಿ ಕೊಡ್ತಾರ್ರಿ. ಎಷ್ಟ್ ಕೊಟ್ರು ಬೇಡ ಅಂತಿದಾರಲ್ಲ ಸರ್ ಅವರು. ಹೌದಾ? ಕೇಳಬಿಡೋಣ ಜನರನ್ನ, ಹಂಗಾರೆ ಕೇಳಬೇಡ. ಬನ್ನಿ ವೀಕ್ಷಕರಾಗಿದ್ರೆ ರೈತರನ್ನ ಕೇಳ್ಕೊಳ್ಳೋಣ. ಇವತ್ತು ಬಿಡದಿಯ ಒಂದು ಹಳ್ಳಿಯಲ್ಲಿ ಇದ್ದೀವಿ ನಾವು. ಪ್ರಮುಖವಾಗಿ ಇಲ್ಲಿನ ರೈತರು ಏನ್ ಹೇಳ್ತಾರೆ, ಅನ್ನದಾತರು ಏನ್ ಹೇಳ್ತಾರೆ, ಅವ್ರನ್ನ ಕೇಳ್ಬಿಡೋಣ. ಯಾಕೆ ಭೂಮಿ ಕೊಡ್ತಿಲ್ಲ, ಜೊತೆಗೆ ಕೋಟಿ ಕೊಡ್ತಾರಂತೆ ದುಡ್ಡು. 80% ಕೊಟ್ಬಿಟ್ಟಿದಾರಂತೆ, ಒಪ್ಕೋತಿದಾರಂತೆ. 80% ಕೊಟ್ಬಿಟ್ಟಿದಾರಂತ. ಹಂಗಾರೆ ಇನ್ನು ಉಳ್ಕೊ 20%. ಅದೇ ಆಯ್ತು, ಓಕೆ. ನಾನು ಜನರನ್ನೇ ಮಾತಾಡ್ಸಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ವೀಕ್ಷಕರೇ, ನಾನಿವತ್ತು ಬನ್ನಿಗಿರಿ ಬಿಡದಿ ಹೋಬಳಿ ರಾಮನಗರ ತಾಲೂಕು ಹಾಲು ಉತ್ಪಾದಕರ ಸಂಘದ ಮುಂಭಾಗದಲ್ಲಿ ನಾವು ಇದ್ದೀವಿ. ಇವತ್ತು ನಮ್ಮೊಟ್ಟಿಗೆ ರೈತ ಮಹಿಳೆಯರಿದ್ದಾರೆ, ರೈತರಿದ್ದಾರೆ, ಅನ್ನದಾತರಿದ್ದಾರೆ. ಅವರನ್ನೇ ಮಾತನಾಡಿಸುವಂತ ಪ್ರಯತ್ನವನ್ನ ನಿಮ್ಮ ರಾಜ್ ನ್ಯೂಸ್ ಇವತ್ತು ಮಾಡ್ತಾ ಇದೆ. ಓಕೆ, ಗೋ ಹೆಡ್ ಗಾಯತ್ರಿ. ಈಗ ಹೆಣ್ಮಕ್ಳು ಕೂಡ ರೈತರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತು ಅಲ್ವಾ? ಇವಾಗ ಹೇಳ್ತಾ ಇದ್ರೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವಾಗ ಒಪ್ಕೊಂಡಿಲ್ಲ ಮೇಡಮ್, ನಾವು ಕೊಡಕ್ ರೆಡಿ ಇಲ್ಲ. 1 ಕುಂಟೆನೂ ಕೊಡಲ್ಲ. 2 ಲಕ್ಷ ಕೊಡ್ತಾರೆ. 2 ಸಾವಿರ ನಾವೇ ಹಾಕ್ತೀವಿ. ಗೊತ್ತಾಗಿಲ್ಲ ನಿಂತೋಗತ್ತೆ. ನಾವು ಮಾತ್ರ ಈ ಜಮೀನ್ ಕೂಡ ಸಿಗ್ತಾ ಇಲ್ಲ. ಒಪ್ಕೊಂಡ್ರೆ ಹೇಳ್ತಾರೆ, ಒಪ್ಕೊಂಡಿರೋ ನನ್ ಕಳಿಸಿ, ಒಪ್ಕೊಂಡಿರೋ ಕಳಿಸಿ. ಯಾರು ಬಂದಿಲ್ಲ ಮೇಡಮ್ ಅವರೇ, ಇಲ್ಲಿಗೆ ಒಬ್ರು ಬಂದು ಕೇಳಿಲ್ಲ. 80% ಮಾತ್ರ ನಾವು ಭೂಮಿ ಕೊಡಲ್ಲ ಅಂತ ಕೊಟ್ಟಿದ್ದೀವಿ. 20% ಮಾತ್ರ ಹೇಳ್ತಾ ಇರೋದು ಅವರು. ಅಂದ್ರೆ ನಾವು 80% ಒಪ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 80% ಒಪ್ಕೊಳ್ಳಿಲ್ಲ, ನಾವು ಭೂಮಿನೇ ಕೊಡಲ್ಲ ಅಂತ ಹೇಳ್ತಾ ಇದೀವಿ. ನಾವು 1 ಕೋಟಿ ಕೊಟ್ಟು 2 ಕೋಟಿ 10 ಕೋಟಿ ಕೊಟ್ಟರು ಭೂಮಿ ಕೊಡಲ್ಲ. ಜೀವ ಹೋದ್ರು ಪ್ರಾಣ ಹೋದ್ರು ನಮ್ಮ ಹತ್ರ ಭೂಮಿ. ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅನ್ನೋ. ಆಯ್ತು.